ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರಿಗೆ ಒಂದು ಡೌಟ್ ಬಂದಿದೆ ಅಂತೇಳ್ಬಿಟ್ಟು ನನ್ನ ಹತ್ರ ಕೇಳಿದ್ದಾರೆ. ಅವರಿಗೆ ಏನು ಡೌಟ್ ಬಂದಿದೆ ಅಂದರೆ, ಲೈನಿಂಗು ನಾನು ಕಟ್ ಮಾಡ್ತೀನಲ್ಲ ಫ್ರೆಂಡ್ಸ್, ಅದು ಬ್ಯಾಕ್ನ ಕಟ್ ಮಾಡಿದ್ದಾದಮೇಲೆ ಫ್ರಂಟ್ಗೆ ನಾನು ಟರ್ನ್ ಮಾಡಿ ಮಾರ್ಕ್ ಹಾಕ್ತೀನಲ್ವ, ಆ ಟರ್ನು ಯಾವ ರೀತಿ ಮಾಡಬೇಕು ಮತ್ತು ಫ್ರಂಟ್ ಮಾರ್ಕಿಂಗು ಎಲ್ಲಿ ಮಾಡಬೇಕು ಅನ್ನೋದು, ಲೈನಿಂಗ್ ಮೇಲೆ ಎಲ್ಲಿ ಮಾಡಬೇಕು ಅನ್ನೋದು ಅವ್ರಿಗೆ ಡೌಟ್ ಇದೆ. ಇದನ್ನು ನನ್ನ ಹತ್ರ ಕೇಳಿದ್ದಾರೆ. ಇದೇ ರೀತಿ ಬೇರೆಯವ್ರಿಗೂ ಡೌಟ್ ಇರ್ಬೋದು, ಅದಕ್ಕೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಿದ್ದೀನಿ. ಈ ರೀತಿ ಡೌಟ್ ಇರೋ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಶೇರ್ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇವರು ಕೇಳಿರೋ ಅಂಥ ನನ್ನ ಸಬ್ಸ್ಕ್ರೈಬರ್ ಇದ್ದಾರಲ್ಲ, ಅವರು ರೆಗ್ಯುಲರಾಗಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಿರ್ತಾರೆ. ಈ ವಿಡಿಯೋ ಅವರು ನೋಡಿಕೊಂಡು ಅವರು ಕಲ್ತ್ಕೊಳ್ಬೋದು, ಮತ್ತು ಅದೇ ರೀತಿ ಡೌಟ್ ಇರೋರಿಗೆ ಇದು ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಶೇರ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ. ನೋಡಿ ಫ್ರೆಂಡ್ಸ್, ಇವ್ರಿಗೆ ಏನು ಡೌಟು ಅಂದರೆ, ಬ್ಯಾಕು ನಾನು ಈ ರೀತಿ ಮಾರ್ಕ್ ಮಾಡ್ತೀನಲ್ವ ಫ್ರೆಂಡ್ಸ್, ಫಸ್ಟಿಗೆ ಇದು ಈಕ್ವಲ್ಲು ಲೆವೆಲ್ ಆಗಿರೋದಕ್ಕೋಸ್ಕರ ಒಂದು ಮಾರ್ಕ್ ಹಾಕ್ತೀನಿ, ಮತ್ತು ಇದು 1/2 ಇಂಚು ಒಳಗಡೆ ಸ್ಟಿಚಿಂಗೋಸ್ಕರ ಮಾರ್ಕ್ ಹಾಕಿರ್ತೀನಿ. ಇಲ್ಲಿ ನಾನು ಬ್ಯಾಕ್ ಪಾರ್ಟು ಕಟ್ಟಿಂಗ್ ಮಾಡ್ತೀನಲ್ಲ ಫ್ರೆಂಡ್ಸ್, ಅದು ಎಲ್ಲ ಓಕೆ, ಇದೆಲ್ಲ ಅರ್ಥ ಆಗಿದೆ ಅವರಿಗೆ. ಇದು ಈ ಪ್ಲೇಸಲ್ಲಿ ನಾನು ಬ್ಯಾಕು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ತೀನಿ. ಇದಾದಮೇಲೆ ನಾನು ಟರ್ನ್ ಮಾಡಿ ಫ್ರಂಟ್ ಕಟ್ ಮಾಡ್ತೀನಲ್ಲ, ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ವಂತೆ ಫ್ರೆಂಡ್ಸ್. ನಾನೀಗ ಇದನ್ನು ಕಟ್ ಮಾಡಲ್ಲ, ಹಾಗೆ ನಾನು ಯಾವ ರೀತಿ ಟರ್ನ್ ಮಾಡ್ತೀನಿ ಅಂತ ಅವ್ರ ಡೌಟ್ನ ನಾನು ಕ್ಲಿಯರ್ ಮಾಡ್ತಿದ್ದೀನಿ. ನೋಡಿ, ಇಲ್ಲಿ ಶೋಲ್ಡ್ರ್ ತೊಗೊಳ್ತೀವಿ, ಇಲ್ಲಿ ಹಾರ್ಮೋಲ್ ತೊಗೊಂಡು ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ವ, ಇದನ್ನು ನಾನು ಕಟ್ಟಿಂಗ್ ಮಾಡ್ತೀನಿ ಅಂತ ಅಂದ್ಕೊಳ್ಳಿ. ಇದು ಕಟ್ಟಿಂಗ್ ಮಾಡಲಿಲ್ಲ ಆದ್ರೂ ಮಾಡ್ತೀನಿ ಅಂದ್ಕೊಳ್ಳಿ. ಇದನ್ನು ಕಟ್ಟಿಂಗ್ ಮಾಡಿ ತೆಗ್ದಿದ್ದೀನಿ ಅಂದ್ಕೊಳ್ಳಿ. ಈ ಲೈನಿಂಗ್ನ ನಾನು ವಿಡಿಯೋ ಸ್ಕಿಪ್ ಮಾಡದೆ ತೋರಿಸ್ತಿದ್ದೀನಿ. ಈ ರೀತಿ ಟರ್ನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನೋಡಿ, ಇದು ಫಸ್ಟ್ಗೆ ಇದು ಬ್ಯಾಕ್ ಹಾಕ್ಕೊಳ್ಬೇಕಂದ್ರೆ ನೋಡಿ, ಇದು ಓಪನ್ ಸೈಡು ನಮ್ಗೆ ಆಪೋಸಿಟಾಗಿ ಹಾಕ್ಕೊಂಡಿರ್ತೀವಿ, ಫೋಲ್ಡಿಂಗ್ ಸೈಡು ನಮ್ಮ ಕಡೆಗೆ ಹಾಕ್ಕೊಂಡಿರ್ತೀವಿ ಬ್ಯಾಕ್ಗೆ ಮಾರ್ಕ್ ಮಾಡ್ಕೊಳ್ಬೇಕಾದ್ರೆ. ಇದು ಬ್ಯಾಕ್ಗೆ ಮಾರ್ಕ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ, ಬ್ಯಾಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ಈ ಓಪನ್ ಸೈಡ್ ಇರುತ್ತಲ್ವ, ಈ ಓಪನ್ ಸೈಡನ್ನ ಈ ರೀತಿ ಇಟ್ಕೊಂಡು ಹೀಗೆ ಟರ್ನ್ ಮಾಡ್ತೀವಿ ಫ್ರೆಂಡ್ಸ್. ಈಗ ಏನು ನಮ್ಮ ಕಡೆಗೆ ಓಪನ್ ಸೈಡ್ ಬಂತು, ಮತ್ತು ಫೋಲ್ಡಿಂಗ್ ಸೈಡು ನಮ್ಗೆ ಆಪೋಸಿಟಾಗಿ ಹೋಯಿತು. ಇದು ಅವ್ರಿಗೆ ಡೌಟ್ ಆಗಿದೆ. ಈ ಡೌಟು ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ನೋಡಿ, ಈ ಓಪನ್ ಸೈಡ್ ಇರುತ್ತಲ್ವ, ಇಲ್ಲಿ ಈ ಪ್ಲೇಸಲ್ಲಿ ನಾವು ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ತೀವಿ. ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬ್ಯಾಕ್ ಹಾಕ್ಬಿಟ್ಟು ಬ್ಯಾಕ್ ಸುತ್ತ ಒಂದು ಲೈನ್ ಹಾಕ್ಕೊಂಡು ಆಮೇಲೆ ಫ್ರಂಟ್ ಅಳತೆಗಳನ್ನು ನಾವು ತೊಗೊಳ್ತೀವಿ. ಈಗ ಬ್ಯಾಕು ಈ ಕಡೆ ಕಟ್ಟಿಂಗ್ ಆಗಿರುತ್ತೆ, ಇಲ್ಲಿ ಬ್ಯಾಕ್ ಪಾರ್ಟ್ ತೆಗ್ದಿರೋ ಪ್ಲೇಸು ಖಾಲಿ ಇರುತ್ತೆ. ಇಲ್ಲಿಂದ ಕ್ಲಾತ್, ಲೈನಿಂಗ್ ಕ್ಲಾತ್ ನಮಗೆ ಸಿಗುತ್ತೆ. ನೋಡಿ, ಓಪನ್ನು ಪಾರ್ಟ್ ನಮ್ಮ ಕಡೆಗೆ, ಬ್ಯಾಕ್ ಕ್ಲೋಸ್ ಇರುತ್ತಲ್ವ, ಈ ಪಾರ್ಟು ನಮ್ಗೆ ಆಪೋಸಿಟಾಗಿ. ಇದಿಷ್ಟೇ ಅವ್ರಿಗೆ ಡೌಟ್ ಇದೆ. ಆದರೆ ನಾನು ಇದನ್ನು ಕವರ್ ಮಾಡ್ತಾ ಮತ್ತು ಸ್ಲೀವ್ಗೂ ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೊಳ್ತೀನಿ ಅಂತೇಳ್ಬಿಟ್ಟು ತೋರಿಸ್ತಿದ್ದೀನಿ. ಯಾಕಂದರೆ ಬ್ಯಾಕು ಮತ್ತು ಫ್ರಂಟ್ ಮತ್ತು ಸ್ಲೀವ್ ಮೂರು ಲೈನಿಂಗ್ ಯಾವ ರೀತಿ ಫೋಲ್ಡಿಂಗ್ ಹಾಕ್ಕೊಳ್ಬೇಕು ಅನ್ನೋದು ಗೊತ್ತಾದರೆ ಅವ್ರಿಗೆ ಮತ್ತೆ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು, ಈ ರೀತಿ ಡೌಟ್ ಇರೋರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ ಅಂತೇಳ್ಬಿಟ್ಟು ನಾನು ಸ್ಲೀವ್ನು ತೋರಿಸ್ತಿದ್ದೀನಿ. ಈಗ ಬ್ಯಾಕು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ನಿಮಗೆ, ಮತ್ತು ಫ್ರಂಟು ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತು ಸ್ಲೀವ್ಗೆ ನೋಡಿ, ಈ ಕೊನೆಗೆ ಬಂದು, ಈ ಕೊನೆಗೆ ಉಳಿದಿರುತ್ತಲ್ಲ, ಅಲ್ಲಿ ಫ್ರಂಟ್ ಕಟ್ ಮಾಡಿರ್ತೀವಿ, ಈ ಕೊನೆಗೆ ಉಳಿದಿರೋ ಲೈನಿಂಗ್ನ ನೋಡಿ ಈ ರೀತಿ ಫೋಲ್ಡ್ ಮಾಡ್ತೀವಿ. 4 ಫೋಲ್ಡಿಂಗು ಇದು ನೋಡಿ, ಇದು ಕ್ಲೋಸ್ ಸೈಡು, ಇದು ಓಪನ್ ಸೈಡು. ಓಪನ್ ಸೈಡು ಈ ರೀತಿ ನಮ್ಗೆ ಆಪೋಸಿಟಾಗಿ ಆಲ್ರೆಡಿ ಇರುತ್ತೆ. ಲೈನಿಂಗ್ ನಾವು ಕಟ್ ಮಾಡಿಸಿ ತರುವಾಗಲೇ ನಮ್ಗೆ ಈ ರೀತಿ ಬಂದಿರುತ್ತೆ ಫೋಲ್ಡಿಂಗು. ನೋಡಿ, ಅದು ಯಾವ ರೀತಿ ಬಂದಿರುತ್ತೋ ಶಾಪಿಂದ ಅದನ್ನೇ ಬೇಸ್ ಮಾಡಿಕೊಂಡು ನೋಡಿ, ಈ ಓಪನ್ ಸೈಡು ನಮ್ಗೆ ಅಪೋಸಿಟಾಗಿ ಇಟ್ಕೊಳ್ಬೇಕು. ಈ ಕ್ಲೋಸ್ ಇರುತ್ತಲ್ವ, ಇದನ್ನು ಕೈಯಲ್ಲಿ ಇಟ್ಕೊಂಡು ಸ್ಲೀವ್ಗೆ ಯಾವ ರೀತಿ ಫೋಲ್ಡ್ ಮಾಡಬೇಕು ಅನ್ನೋದು ತೋರಿಸ್ತಿದ್ದೀನಿ. ನೋಡಿ, ಈ ರೀತಿ ಸ್ಲೀವ್ಗೆ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ ನಾವು. ಇದು ಕಟ್ ಮಾಡಿ ತೆಗೆದಿಟ್ಟಿರ್ತೀವಲ್ವ, ಆವಾಗ ಸ್ಲೀವ್ಗೆ ಕಡಿಮೆ ಲೈನಿಂಗ್ ಇರುತ್ತೆ, ಆಗ ನೀಟಾಗಿ ಫೋಲ್ಡ್ ಆಗುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ಲೀವ್ಗೆ ಎಡ್ಜಸ್ ಈಕ್ವಲ್ ಇರೋದಕ್ಕೋಸ್ಕರ 1 ಮಾರ್ಕು, ಮತ್ತು ಒಳಗಡೆ ಸ್ಟಿಚ್ಚಿಂಗೋಸ್ಕರ 1/2 ಇಂಚ್ ಮಾರ್ಕು. ಇದಿಷ್ಟು ಆದಮೇಲೆ ಇಲ್ಲಿ ಲೆಂತು ಈ ಸೈಡಲ್ಲಿ ತಗೊಳ್ತೀವಿ. ಲೆಂತು ಒಂದು ಎಕ್ಸಾಂಪಲ್ ಇಷ್ಟಕ್ಕೆ ಅಂದ್ಕೊಳ್ಳಿ, ಇಷ್ಟಕ್ಕೆ ಲೆಂತ್ ಬೇಕಂದರೆ 1/2 ಇಂಚು ಸ್ಟಿಚಿಂಗೋಸ್ಕರ ಮಾಡಿಬಿಟ್ಟು ಇಲ್ಲಿ ನಾವು ಶೇಪು ಮಾರ್ಕ್ ಮಾಡ್ತೀವಿ.
ಈಗ ನಿಮಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಸ್ಲೀವ್ದು ಮತ್ತು ಫ್ರಂಟ್ದು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ. ನೋಡಿ ಫ್ರೆಂಡ್ಸ್, ಅಂಗಡಿಯಿಂದ ತಂದಿದ್ದಂಥ ಲೈನಿಂಗು ಈ ಥರ ನಮಗೆ ಡಬಲ್ ಫೋಲ್ಡಿಂಗಲ್ಲಿ ಆಲ್ರೆಡಿ ಇರುತ್ತೆ. ಈ ಲೈನಿಂಗ್ನ ಓಪನ್ ಸೈಡು ನಮ್ಗೆ ಆಪೋಸಿಟಾಗಿ ಇಟ್ಕೊಂಡು, ಫೋಲ್ಡಿಂಗ್ ಸೈಡು ನಮ್ಮ ಕಡೆಗೆ ಇಟ್ಕೊಂಡು ಬ್ಯಾಕ್ ಮಾರ್ಕು ಮಾಡ್ಕೊಳ್ಬೇಕು ನಾವು. ಬ್ಯಾಕ್ ಮಾರ್ಕ್ ಮಾಡಿಕೊಂಡು ಬ್ಯಾಕ್ ಕಟ್ಟಿಂಗ್ ಆದಮೇಲೆ, ಕಟ್ಟಿಂಗ್ ತೆಗೆದ್ಮೇಲೆ ನಮಗೇನಿಲ್ಲ ನೋಡಿ, ಜಸ್ಟ್ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು. ಈ ರೀತಿ ಟರ್ನ್ ಮಾಡಿಕೊಂಡು ಈ ಪ್ಲೇಸಲ್ಲಿ ಫ್ರಂಟ್ ಮಾರ್ಕಿಂಗ್ ಬರುತ್ತೆ. ಈ ಪ್ಲೇಸಲ್ಲಿ ಫ್ರಂಟ್ ಮಾರ್ಕಿಂಗ್ ಬರುತ್ತೆ. ಫ್ರಂಟ್ನ ನಾನು ಹಾಕ್ಕೊಳ್ಳೋದು ಮತ್ತು ಅದನ್ನು ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಳೋದು ಅನ್ನೋದು ಬೇರೆ ವಿಡಿಯೋಗಳಲ್ಲಿ ನನ್ನ ವಿಡಿಯೋನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ ವಿಡಿಯೋನ ಸರ್ಚ್ ಮಾಡಿ ತಗೊಂಡು ಮಾರ್ಕ್ ಮಾಡ್ಕೊಳ್ಬೋದು. ಜಸ್ಟ್ ಈಗ ಇದರಲ್ಲಿ ಯಾವ ರೀತಿ ಟರ್ನ್ ಮಾಡ್ಕೊಳ್ಬೇಕು ಲೈನಿಂಗ್ ಅನ್ನೋದಷ್ಟೇ ತೋರಿಸ್ತಿದ್ದೀನಿ. ಅವ್ರಿಗೆ ಅಷ್ಟೇ ಡೌಟ್ ಇತ್ತು ಲೈನಿಂಗ್ ಯಾವ ರೀತಿ ಟರ್ನ್ ಮಾಡ್ಕೊಳ್ಬೇಕು ಅಂತ. ಟರ್ನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ, ಓಪನ್ ಸೈಡ್ ನನ್ನ ಕಡೆಗೆ ಬಂದಿದೆ, ಫೋಲ್ಡಿಂಗ್ ಸೈಡು ನನಗೆ ಆಪೋಸಿಟ್ ಆಗಿದೆ. ಇದಿಷ್ಟೇ ಅವ್ರಿಗೆ ಡೌಟು. ಈ ಡೌಟು ಅವ್ರಿಗೆ ಕ್ಲಿಯರ್ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ವಿಡಿಯೋನ ಮತ್ತೆ ಇನ್ನೊಂದು ಸಲ ಹಿಂದೆ ಮಾಡಿ ಮತ್ತೆ ನೋಡಿ, ಆಗ ನಿಮಗೆ ಡೌಟ್ ಕ್ಲಿಯರ್ ಆಗುತ್ತೆ. ಬೈ ಚಾನ್ಸ್ ಇನ್ನೂ ಅರ್ಥ ಆಗಿಲ್ಲ ಅಂದರೆ ಮತ್ತೆ ಕಮೆಂಟ್ ಮಾಡಿ, ನಾನು ಟ್ರೈ ಮಾಡ್ತೀನಿ, ಇನ್ನೂ ಅರ್ಥ ಆಗೋ ರೀತಿ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್, ಜೈ ಶ್ರೀರಾಮ್.